ಇಂಥ ಕಲಾಕಾರದ ಲಕ್ಷ್ಮಣ ಸವದಿ ಅವರು ಅವ್ನ ಕಲಾಕಾರ ಮುತ್ತಿನ ಮಾತಕ್ಕೆ ನೀವು ಒಟ್ಟ ಇದು ಮಾಡಬೇಡ್ರಿ. ಮತ್ತೀಗ ಬಾಬಾ ಹೇಳ್ತಾನೆ ನಾವು ಇವತ್ತು ಯಾವ ಉದಯವಾಣಿ ಯಾವ ಪೇಪರ್ ಓದ್ನಿ ಅದು ನಾನೇ ಡಿ ಸಿ ಆಕಾಂಕ್ಷೆ ಅಲ್ಲ ಸಿಕ್ಕರ ಪಂಚಾಯತಿ ಚೇರ್ಮನ್ ಹಾಕೋಣ ಸಿಕ್ಕರೆ ಡಿ ಸಿ ಬ್ಯಾಂಕ್ ಹಾಕೋಣ ನಾಳೆ ಜಿಗಿದು ಬರ್ತಾನೆ ನಾವು ಜಾರಕಿಹೊಳಿ ಮನ್ಯಾಗ ಬಂದು ಕಾಲ್ಕೊಂಡು ತಗೊಂಡ್ತಾನೆ ನಾವು. ನಾ ಮಣ್ಣು ಡಿ ಕೆ ಶಿವಕುಮಾರ್ ಮನ್ಯಾಗ ಏನಂದ್ರೆ ಒಬ್ರು ಮುಂದೆ ಅಂದತ್ತ ಮಣ್ಣೆ ನಾನೇ ಅಧ್ಯಕ್ಷ ಹಾಕೊಂಡು ಹೇಳಿದಂತ ಇಲ್ಲಿ ಬಂದ ಪೇಪರ್ಸ್ನೇ ಬಿಡ್ತಾನು ನಾನೇ ಅಧ್ಯಕ್ಷ ಆಕಾಂಕ್ಷಿಲ್ಲ ಸಿಕ್ಕರೆ ಮಂದಿ ಜಿಗಿದು ಬರ್ತಾನೆ ನಾವು. ಇವತ್ತು ರಾಜ್ಯದಾಗ ಏನಾರ ಅವ್ನ ಮಾತು ಕೇಳಿ ಹಾಳಾದವು. ನಮ್ಮ ಜೊಲ್ಲೆ ಸಾಹೇಬ್ ಎಂ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸವದಿ ಮಾತು ಕೇಳಿ, ನಮ್ಮ ರಮೇಶ್ ಕತ್ತಿ ಡಿ ಸಿ ಬ್ಯಾಂಕ್ ಕಳ್ಕೊಂಡು ಲಕ್ಷ್ಮಣ ಸವದಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೊತೆ ಅವರು ಇವಾಗ ಇನ್ನೊಬ್ಬರಿಗೆ ಪಾಪ ಈಗ ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸವದಿ ಮಾತು ಕೇಳಿ ಇಬ್ಬರು ತಲೆಯಾಡಿಬರು ಅಂಥ ಡೇಂಜರ್ ಮನುಷ್ಯ ನಾವು ತಾತ ಮತ್ತು ಸುಧಾರ್ತಾನೆ ಎಲ್ಲೂ ಮಾತಾಡಿ ಕೆಟ್ಟ ಶಬ್ದ ಎಲ್ಲೂ ಎಲ್ಲ ಮಾತಾಡಿಸ್ತಾನೋ ಮತ್ತು ಚಂದ ಮಾತಾಡ್ಕೊಂಡು ರಾತ್ರಿ ಚಂದ ಹೋಗಿ ನಪ್ಪಿಕೊಂತಾನೆ. ಅದಕ್ಕೆ ದಯವಿಟ್ಟು ನೀವು ಈ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಮಹೇಶ್ ಕುಂಟು ಬಿದ್ದಿರ್ಬೋದು. ಈ ಹತ್ತನೇ ಭಾಗ ಡೈರೆಕ್ಟರ್ ಅವರ ಮತ್ತು ಮಣ್ಣಿನ ಹರಿವು ಭಾಷೆ ಮಾಡಿದಾರೆ. ನಾವು ಡಿ ಸಿ ಬ್ಯಾಂಕ್ ಒಂದು ಪೈಸೆ ನೋಡ್ಕೊಂಡು ಅಂತಂದ್ರೆ ಡಿ ಸಿ ಬ್ಯಾಂಕ್ ಚುನಾವಣೆ 15 ಮೊದಲ ನೀವು ಮಹೇಶನ ಅಂದ ಅಲ್ಲಿ ಏನು ಬರೇನ ಸ್ಕ್ರ್ಯಾಪ್ ಉಳಿದಿತ್ತಂದ್ರೆ ಅಲ್ಲ ಫ್ಯಾಕ್ಟ್ರಿ ಕೃಷ್ಣಪ್ಪ ಎಲ್ಲ ಮುಗಿಸೋರು ಸ್ಕ್ರ್ಯಾಪ್ ಉಳಿದ ಸ್ಕ್ರ್ಯಾಪ್ ಉಳಿದಿಲ್ಲ. ಇಲೆಕ್ಷನ್ ಅದ್ರ ಮೇಲೆ 10 ಕೋಟಿ ಕೊಡ್ತಾರೆ ಡಿ ಸಿ ಬ್ಯಾಂಕಿನಿಂದ ಸ್ಕ್ರ್ಯಾಪ್ 10 ಕೋಟಿ ಅಂತ ಎಲ್ಲ ಇಲ್ಲಿ ತೆಗೆಲ್ಲ ಹಾಕಿ ಬಂದದು ಮತ್ತು 10 ಕೋಟಿ ಇಲ್ಲಿ ಇಲೆಕ್ಷನ್ ಅದು ನಿಮ್ಗೆ ಫ್ಯಾಕ್ಟ್ರಿ ಮೇಲೆ ಸಾಲ ತೆಗೆದ್ರೆ ಇಲೆಕ್ಷನ್ ಮಾಡತ್ತಾರೆ. ಸ್ಕ್ರ್ಯಾಪ್ ಮಾಡಿ 10 ಕೋಟಿ ಉಣ್ತದೆ ಇಲ್ಲಾಂದ್ರೆ ಅವ್ರು ಸುಳ್ಳು ಅಂತ ಹೇಳಿ ಅದನ್ನು ಏನು ಬಹಿರಂಗ ಕ್ರಮ ಕೆಳಗಿಟ್ಟಿದ್ದನ್ನು ನಮ್ಮ ಫ್ಯಾಕ್ಟ್ರಿ ಡಿ ಸಿ ಬ್ಯಾಂಕ್ದಾಗ 10 ಕೋಟಿ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ನಿನ್ನೆ ಆತಲ್ಲ ಅದಕ್ಕೆ 10 ಮೊದಲು ಚುನಾವಣೆ ಘೋಷಣೆ ಆಗೋ ಮೊದಲು 10 ಕೋಟಿ ರೂಪಾಯಿ ಮತ್ತು ಅವನೊಬ್ಬನ ಅಣಿಯಾಗೆ ಬೋಗಸ್ ಮನುಷ್ಯ ಎಲ್ಲ ಬ್ಯಾಂಕ್ರಪ್ಟ್ ಅವ್ನಿಗೆ 15 ಕೋಟಿ ಕೊಡ್ಸ್ಯಾನ ಡಿ ಸಿ ಬ್ಯಾಂಕ್ದಾಗ ಮನಸ್ಸು ತೊಗೊಳಂಗಿಲ್ಲ. ಅವ ಎಲ್ಲ ಎಲ್ಲೂ ಯಾವ ಬ್ಯಾಂಕ್ನಾಗ ಎಲಿಜಿಬಲ್ ಆಗಿಲ್ಲ ಡಿ ಸಿ ಬ್ಯಾಂಕ್ ಕೊಡ್ಸ್ಯಾನ. ಇಂಥ ಎಲ್ಲ ಬ್ಯಾಂಕ್ ಎಲ್ಲ ಮಾಡಿದ್ರು ಅದು ಮುಂದಿನ ದಿನ ಮಾತ್ರ ಡಿ ಸಿ ಬ್ಯಾಂಕ್ ಮಾತಾಡೋಣ. ಈಗ ಅದಕ್ಕೆ ಕೃಷ್ಣಾ ಶುಗರ್ ಫ್ಯಾಕ್ಟ್ರಿ ಭಾಳ ದೊಡ್ಡ ರೈತರಿಗೆ ಸುವರ್ಣ ಅವಕಾಶ ಬಂದಿದೆ. ನಿರ್ಣಯ ತೊಗೋಬೇಕು. ಯಾಕಂದ್ರೆ ನನಗೇನಾಗೋದಿಲ್ಲ ಖಾತೆಗೇನಾಗೋದಿಲ್ಲ. ನಾವು ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಮ್ಮ ಹತ್ತನೇ ಭಾಗದ ಬಗ್ಗೆ ಖುಷಿ ಐತೆ ನಮಗೆ. ಯಾಕಂದ್ರೆ ಭಾಳಷ್ಟು ನನ್ನ ಲೀಡರ್ಶಿಪ್ ಇವತ್ತು ರಾಜ್ಯ ಮಟ್ಟದ ದೇಶ ಮಟ್ಟದ ಬರಬೇಕಾದ ಕಾರಣ ಹತ್ತನೇ. ಯಾಕಂದರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಲಕ್ಷ್ಮಣ ಸವದಿ ಸವಾಲು ಹಾಕಿ ಸೋಲಿಸಿದ್ರು. ನಾ ರಮೇಶ್ ಆಗಿ ಸೋಲಿಸಿಲ್ಲ, ನಿಮ್ಮ ಶಕ್ತಿಯಲ್ಲಿ ಸೋಲಿಸಿದ್ದು. ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫಾಯ್ದೆ ಆಗ್ತದೆ. ಫಾಯ್ದೆ ಆದ ನಾವು ಅದು ಒಂದು ಇವು ಒಂದು ಕೊನೆ 15 ದಿವಸ ಬಂದರು ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ. ಇಲ್ಲಿಂತಂದ್ರೆ ಭಾಳ ದೊಡ್ಡ ಲೀಡರ್ ಆಗ್ತದೆ ನಾವು. ಅಲ್ಲಿ ಒಂದು ಪೀಡ 5 ವರ್ಷ ಎಮ್ ಎಲ್ ಎ ಆಗಿರ್ಬೋದು. ಅವ್ನ ವ್ಯಕ್ತಿತ್ವ ಹಾಳಬೇಕು ನಾವು. ಅವ್ನು ಏನು ಕಾಂಗ್ರೆಸ್ ಹೋಗಿ ಎಮ್ ಎಲ್ ಎ ಆಗಿರ್ಬೋದು, 5 ವರ್ಷ ಸಮಾಧಾನ ಕೂತಿರ್ಬೋದು. ಬಟ್ ಬಿ ಜೆ ಪಿನ ಪೀಡ ಹೋಯ್ತು. ಸಿದ್ದಪ್ಪ ನಮ್ಮ ಪೀಡ ಸೆಕ್ರೆಟ್ರಿ ಟ್ರಾನ್ಸ್ಫರ್ ಅವ್ರ ಮಗ ಡಿ ಸಿ ಬ್ಯಾಂಕ್ ಇಲ್ಲಿ ಇದಲ್ಲ ಶಂಕರ್ ನಂದ್ಯಾಳ ಯಾವ ನಂದೇಶ್ವರ ಅವನು ಇಲ್ಲಿ ಕುರ್ಚಿ ಖಾಲಿ ಮುಟ್ಟು ಜವಾಬ್ದಾರಿ ನಮ್ಮದು. ಈಗ ನಮ್ಮ ಮಹೇಶ ಕುಮಟಳ್ಳಿನೇ ಡೈರೆಕ್ಟ್ರು. ಅವನ ಮುಖಾಂತರ ಅವನ ಮುಖಾಂತರ ಎಲ್ಲ ಆಡಳಿತ ಹಿಡಿದು ಅವ ತಾಂತ್ರಿಕವಾಗಿ ಲಕ್ಷ್ಮಣ ಸವದಿ ಡೈರೆಕ್ಟರ್ ಇರ್ಬೋದು. ಅದನ್ನು ಗಟ್ಟಿಯಾಗಿ ಮಾಡ್ತೀನಿ. ನಾ ಮಾತಾಡಿ ನಡೆದ ನಿಮ್ಗೆ ವಿಶ್ವಾಸ ಇದೆ. ನಡೆದಕ್ಕೆ ನನ್ನ ಮಗನ ನಡೆದಕ್ಕೆ ಡಿ ಸಿ ಬ್ಯಾಂಕ್ ಹುಚ್ಚಿದ್ರು ನಾವು. ನನ್ನ ಮಗನೂ ರಜೆ ಕೊಡಿಸ್ಬಿಡೋದು. ನನ್ನ ನಡೆದಕ್ಕೆ ಡಿ ಸಿ ಬ್ಯಾಂಕ್ದಾಗ ನನ್ನ ಮಗನೂ ರಜೆ ಕೊಡಿಸ್ಬಿಡೋದು. ನಾನು ಡಿ ಸಿ ಬ್ಯಾಂಕ್ ಕಟ್ಟಿರೋಲ್ಲ ನಾನು ನೆನೆಸಿರ್ತೀನಿ. ಯಾಕಂದರೆ ಮಣ್ಣು ಅಲ್ಲಿ ಹೋಗಿದಾವಲ್ಲ ಅಲ್ಲಿ ಹೋಗಿದಾವು. ದಯವಿಟ್ಟು ನಾವು ನೋಡ್ರಿ ಕೊಟ್ಟರಾಗ ಮಾತಾಡ್ಬೋದು. ನಾವು ಕೆಟ್ಟರಲ್ಲ. ನಮ್ಮ ದಯವಿಟ್ಟು ನಮ್ಮಲ್ಲಿ ನಾವು ಹೊರಗಿನ ಅಲ್ಲ ನನ್ನ ಹಂಚಿಕೆ ಹೊರಗಿನ ಹೋಗ್ತಾವ ನಾವು. ಅದೇ ರಮೇಶ್ ಕತ್ತಿ ಬಂದು ಮನ್ಯಾಗ ಬಂದು ನಡೀತೈತಿ. ಬೇರೆ ಬಂದು ಕೂತ್ಕೊಂಡು ಹೊರಗಿನವ ನಾವು. ನಾ ರಮೇಶ್ ಜಾಗಡೊಬ್ಬ ಹೊರಗಿನವ. ಯಾಕಂದ್ರೆ ನನಗೆ ಊಟ ಗೊತ್ತೈತೆ ಅವಾಗ. ಅದಕ್ಕೆ ದಯವಿಟ್ಟು ನಾವು ಯಾವುದೇ ಪರಿಸ್ಥಿತಿ ನಾವು ನಿಮ್ಮ ಕೈ ಬಿಡೋದಿಲ್ಲ. ಈ ಕೃಷ್ಣಾ ಫ್ಯಾಕ್ಟ್ರಿ ಗೆಲುವಾಕೋತು ಫಲಿತಾಂಶ ದೇವ್ರ ಇಚ್ಛ. ಡಿ ಸಿ ಬ್ಯಾಂಕ್ ನಂಗೆ ಗೊತ್ತಿತ್ತು ಸೋಲ್ ನನಗೆ ಹಾಕೈತದು. ಡಿ ಸಿ ಬ್ಯಾಂಕ್ ಗೊತ್ತಿತ್ತು ನನಗೆ ಇಲೆಕ್ಷನ್ ಮಾಡೋದು ಅಷ್ಟೇ ತಿರ್ಲೆ ಮಾಡಿದ್ನ. ಹಂಗೆ ಕೃಷ್ಣಾ ಫ್ಯಾಕ್ಟ್ರಿ ಇಲೆಕ್ಷನ್ ಮಾಡಿದ್ನು ಫಲಿತಾಂಶ ನಿಮ್ಮ ಮೇಲೆ ಬಿಡ್ತೀನಿ ನಾ. ಆದ್ರೆ ನಿಮ್ಮ ಕೈ ಬಿಡೋದಿಲ್ಲ. 28ಕ್ಕೆ ನಾಳೆ 18 ಚುನಾವಣೆ ಪರಿವರ್ತನೆ ಆಗಲೇಬೇಕು ನೀವು.
ಅದ್ರ ಮೇಲೆ ಇರ್ತಾನೆ. ಅದಕ್ಕೆ ನಾವು ಈಗಿನ ಹೊರತಾಗಿ ನಾವು ಲಾಸ್ಟ್ ಟೈಮ್ ಫೇಲ್ ಆದರೂ ಸಿದ್ದಪ್ಪ ನಮ್ಮ ಬೂತ್ ಬಿಟ್ಟು ಹೋಗ್ಬಿಟ್ಟು ನಮ್ಮ ಕಂಟ್ರೋಲ್ ಆಗಿಲ್ಲ, ಸಡನ್ನಾಗೆಲ್ಲ ಡ್ಯಾಮ್ ಹೊಡೋಂಗತ್ತ. ಅದಕ್ಕೆ ನಾವು ಫೇಲ್ ಆಗಿದ್ದು, ಇನ್ನು ಫೇಲ್ ಆಗೋದಿಲ್ಲ. ಇನ್ನೂ 2 ವರ್ಷ ಟೈಮ್ ಐತೆ. ನಾವು ಬಿ ಜೆ ಪಿಯಾಗೆ ಇರ್ತೀವಿ. ಮತ್ತು ನಾವು ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಹಾಕು, ನಾವು ಜಂಪ್ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲೇ ಮಾಡ್ದು, ಇಲ್ಲೇ ಯುದ್ಧ ಮಾಡ್ತು, ಇಲ್ಲೇ ಮುಂದಿನ ಮತ್ತು ಅವ್ನು ಸೋಲ್ಸಿ ಶಪಥ ಮಾಡ್ದು. ಆ ಸೋಲ್ಸಿಬಿಡು ನಿಮ್ಮದು ಇಚ್ಛೆ, ನನ್ನ ಶಕ್ತಿ ಅಲ್ಲ, ಅದು ನಿಮ್ಮ ಶಕ್ತಿ. ನಾ ಬರೀ ಅಣ್ಣ ಒಟ್ಟ ನೀವು ಶಕ್ತಿ ಕೊಟ್ಟು ಸೋಲಿಸು, ಗೆದ್ರೆ ಮಲೆ ಹಾಕು. ಇಷ್ಟೇ ನಮ್ಮ ದೇವ್ರ ಇಚ್ಛೆ. ಅದಕ್ಕೆ ನೀವು ಗಟ್ಟಿಯಾಗಿ ನಮ್ಮ ದೇವ್ರಿ. ಇದೆಲ್ಲ ನೀರಾವರಿ ಸ್ಕೀಮ್ ಈಗ ನಮ್ಮ ಅಮ್ಮ ಹೆಸರು ಹೊಲಸ್ಕೊಂಡು ಹೋಗ್ತಾನೆಲ್ಲ ತನ್ನ ಫ್ಯಾಕ್ಟ್ರಿ ಒಂದು ಪೈಪ್ಲೈನ್ ಹಾಕೊಂಡು ನಾವು ಮಂದಿರ ಎಲ್ಲ ಸತ್ಯನಾಶ ಮಾಡೋದು. ನಾವು ಮಳೆ ಬಂದಂತ ನೋಡೋದನ್ನ ಅದ್ರ ಬಗ್ಗೆ ದಯವಿಟ್ಟು ನೀವೆಲ್ಲ ಭೇಟಿಯಾಗಿರಿ. ನಾವು ಇದು ಅಮಿತ್ ಶಾ ಮುಖಾಂತರ ಮತ್ತು DC ಬ್ಯಾಂಕ್ ನಮ್ಮ ಆಡಳಿತ ಇರೋದ್ರಿಂದ ಅಲ್ಲಿ ಭಾಳಷ್ಟು ಒಂದು ಟೈಮ್ ಸೆಟಲ್ಮೆಂಟ್ ಮಾಡಿ ಅಲ್ಲಿ ಬಡ್ಡಿ ಕಡಿಮೆ ಮಾಡಿಸಿ ಕೇಂದ್ರದ ಬಡ್ಡಿ ರಹಿತ ಸಾಲ ತಂದು ಈ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ. ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ. ಅದಕ್ಕೆ ದಯವಿಟ್ಟು ಈ ಫ್ಯಾಕ್ಟ್ರಿ ಫ್ರೆಂಡ್ಸ್ ಯಶ ಕೊಡ್ರಿ. ಈ ಗೆಲುವು ರೈತರಿಗೆ ಗೆಲುವು ಆಗ್ತದೆ, ನನ್ನ ಗೆಲುವಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ನಾಳಿಂದ, ಇವತ್ತು ಮುಗಿತು ರಾತ್ರಿ, ನಾಳಿಂದ 26 ತಾರೀಕು ಹುಟ್ಟಿನ ದಿವಸ, ಅವತ್ತು ಇಲ್ಲ, ಇವತ್ತೆಲ್ಲ 26 ಇನ್ನು ಬರುವ 4-5 ದಿವಸನಾಗ ನೀವೆಲ್ಲರೂ ಪ್ರತಿಯೊಬ್ಬರು ರೈತರು ವಿಚಾರ ಮಾಡ್ಕೊಂಡು ಚೆಂದ ಊಟ ಹಾಕ್ರಿ. ಅವ್ರು ಏನು ಕೊಡ್ತಾರೆ ತಗೋರಿ, ಅದು ನಿಮ್ಮ ರೊಕ್ಕ ಅವ್ರಿಗೆ ಆಡ್ಯಾಕೊಂಡ್ರಿ, ನಮ್ಗೆ ಊಟ ಹಾಕ್ರಿ. ಈ ಸ್ವಾಭಿಮಾನಗಳನ್ನ ಆರಿಸ್ಬಿಟ್ಟು ನೀವು ಆಶೀರ್ವಾದ ಹೇಳಿ ನಾಡ ಮಾಡ್ಬಿಡ್ತೀನಿ. ಜೈ